ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನನ್ನ ಒಂದು ಲಾಂಗ್ ಹೇರ್ಸ್ಗೆ ನನ್ನ ಫೇವ್ರೇಟ್ ಒಂದು 3 ಥರದ ಹೇರ್ ಸ್ಟೈಲ್ನ ನಾನು ಮಾಡ್ಕೋತಿದ್ದೀನಿ. ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅದೆಲ್ಲನೂ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ಈಗ ಸ್ಪೆಷಲಿ ಲಾಂಗ್ ಹೇರ್ಸ್ ಇರೋರಿಗೆ ಇದು ಬಹಳ ಇಷ್ಟ ಆಗ್ತೈತಿ ಅಂತ ಅಂದ್ಕೊತೀನಿ. ನಂದು ಲಾಂಗ್ ಹೇರ್ಸ್ ಇರೋದ್ರಿಂದ ನಾನು ಭಾಳ ಈಸಿ ವೇಯಲ್ಲಿ ಒಂದು ಹೇರ್ ಸ್ಟೈಲ್ನ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ವಿಚಾರ. ಹಾಗೆ ತೊಡಕಾಗಬಾರ್ದು, ಆಮೇಲೆ ಜಾಸ್ತಿ ಹೇರ್ ಫಾಲ್ಸ್ ಆಗದೇ ಇರೋ ಥರನೇ ನೋಡಿಕೊಂಡು ಹೇರ್ ಸ್ಟೈಲ್ನ ನಾನು ಪ್ರಿಪ್ರೇಷನ್ ಮಾಡ್ಕೋತೀನಿ ಮತ್ತು ಹೇರ್ ಸ್ಟೈಲ್ ಮಾಡೋಕ್ಕೆ ಕೂಡ ಇಷ್ಟಪಡ್ತೀನಿ. ಹಾಗೆ ಓಕೆ, ಇವತ್ತಿನ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಹೇರ್ ಸ್ಟೈಲ್ ಇಷ್ಟ ಆಗುತ್ತೆ. ಎಸ್ಪೆಷಲಿ ಲಾಂಗ್ ಹೇರ್ಸ್ಗೆ ಈ ಒಂದು ಹೇರ್ ಸ್ಟೈಲ್ ಇರುತ್ತೆ. ಒಂದು ಚಾನಲಲ್ಲಿ ಪ್ರತಿಯೊಂದು ವೀಡಿಯೋಸ್ನ ನಾನು ಹೇರ್ಸ್ ಟಿಪ್ಸ್ ಬಗ್ಗೆ, ಹೇರ್ ಕೇರ್ ಬಗ್ಗೆನೇ ಹಾಕ್ತಿರ್ತೀನಲ್ಲ. ಸೊ ಇವತ್ತು ಸ್ವಲ್ಪ ಸ್ಪೆಷಲು. ನನ್ನ ಒಂದು ಹೇರ್ ಸ್ಟೈಲ್ ಡೈಲಿ ನಾನು ಯಾವ ಹೇರ್ ಸ್ಟೈಲ್ ಮಾಡ್ತೀನಲ್ಲ, ಸೊ ಅದನ್ನು ಶೇರ್ ಮಾಡ್ಕೊಂಡ್ರೆ ಆಯಿತು ಅಂತ ಒಂದು ಇದನ್ನು ಇಷ್ಟ ಆಯಿತು, ಹಾಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮಗೆಲ್ಲ ಡೆಫಿನೆಟಾಗಿ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಇದು ನನ್ನ ಒಂದು ಪರ್ಸ್ನಲ್ ಆಗಿ ನಾನು ಇಷ್ಟಪಟ್ಟು ವಿಡಿಯೋನ ಮಾಡ್ತಿರ್ಬೋದು. ನಿಮಗೆ ಬೇಕಾಗಿದ್ದರೆ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ, ಇಷ್ಟ ಆಗಲಿಲ್ಲ ಅಂದರೆ ಬೇಡ. ಬಟ್ ನನಗಿಷ್ಟ. ಸೊ ನನ್ನ ಒಂದು ಹೇರ್ ಸ್ಟೈಲು, ನನ್ನ ಒಂದು ನನ್ನ ಒಂದು ಕ್ಯೂರಿಯಾಸಿಟಿ, ನಾನು ಹೇರ್ಸಲ್ಲಿ ಹೇರ್ ಕೇರ್ ಯಾವ ರೀತಿ ಮಾಡ್ತೀನೋ ಹಾಗೆ ಹೇರ್ ಸ್ಟೈಲ್ ಮಾಡಬೇಕು ಅನ್ನೋದು ನನಗಿಷ್ಟ. ಅದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಒಂದು ವೀಡಿಯೋಕ್ಕೂ ಕೂಡ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊತೀನಿ. ಹೊಸಬ್ರಾದ್ರು ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ, ಸಪೋರ್ಟ್ ಮಾಡಿ ಅಂತ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ವಿಡಿಯೋನ ಶುರು ಮಾಡ್ತೀನಿ. ಹೇರ್ ಸ್ಟೈಲ್ ಅಂದ ತಕ್ಷಣ ಫಸ್ಟ್ ಸ್ಟೆಪ್ ಬರೋದು ಹೇರ್ ಕೋಂಬಿಂಗ್ನ ಮಾಡೋದು. ಹೇರ್ಸಲ್ಲಿ ಇರುವಂಥ ಸಿಕ್ಕನ್ನು ಬಿಡಿಸ್ಕೊಳ್ಳೋದು. ಅದನ್ನು ಬಿಡಿಸ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ನಿಮ್ಮ ಹೇರ್ ಸ್ಟೈಲ್ ನೀಟಾಗಿ ಆರಾಮ್ಸೆ ಮಾಡ್ಕೋಬಹುದು. ಅದಕ್ಕೋಸ್ಕರ ನಾನು ಸಿಕ್ಕೆಲ್ಲ ಬಿಡಿಸ್ಕೊಂಡಿನಿ. ಸಿಕ್ ನಾನು ಯಾವ ರೀತಿ ಬಿಡಿಸ್ದೆ ಅಂತಂದರೆ, ಈ ರೀತಿ ದಪ್ಪ ಹಲ್ಲು ಇರುವಂಥ ಕೊಂಬನ್ನು ಯೂಸ್ ಮಾಡಿಕೊಂಡು ನಾನು ಸಿಕ್ಕನ್ನು ನೀಟಾಗಿ ಬಿಡಿಸ್ಕೋತೀನಿ. ಯಾಕಂದರೆ ಇದರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಅಂದರೆ ಹೇರ್ ಫಾಲ್ ಆಗಲಿಕ್ಕೆ ಇದು ಬಿಡಲ್ಲ, ಹೇರ್ ಫಾಲ್ ಆಗೋದನ್ನು ತಡೆಗಟ್ಟುತ್ತೆ. ಹಾಗಾಗಿ ನಿಮ್ಗೇನಾದರೂ ಹೇರ್ ಫಾಲ್ ಜಾಸ್ತಿ ಆಗ್ತಿತ್ತಪ್ಪ ಅಂತಂದರೆ ಈ ರೀತಿ ಹೇರ್ ಕೋಂಬಿಂಗ್ನ ಯೂಸ್ ಮಾಡಿ ನೋಡಿ. ಹೇರ್ ಫಾಲ್ ಆಗೋದನ್ನು ತಪ್ಪಿಸ್ಲಿಕ್ಕೆ ಇದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು. ಹಾಗೆ ಹೇರ್ ಕೋಂಬಿಂಗ್ ಮಾಡ್ಕೊಂಡಿದ್ದಾಯಿತು, ಜಾಸ್ತಿ ಏನು ಸಿಕ್ಕಿರಲಿಲ್ಲ, ಫಟಾಫಟ್ ಅಂತ ಬಿಡಿಸ್ಕೊಂಡೆ. ಇದು ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನನ್ನ ಒಂದು ಫೇವ್ರೇಟ್ ಹೇರ್ ಸ್ಟೈಲು. ಡೈಲಿ ಯೂಸ್ ಮಾಡ್ತೀನಿ ನಾನು. ಸ್ಕೂಲ್ಗೆ ಹೋಗುವಾಗ, ಹೊರಗಡೆ ಹೋಗುವಾಗ ನನಗಿದು ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಇಷ್ಟೇ. ಫ್ರಂಟ್ ನಿಮ್ಮದೇನಾದರೂ ಕಟ್ಟಿತ್ತಪ್ಪ ಅಂತಂದರೆ ಈ ರೀತಿ ಹೇರ್ಸನ್ನು ಬಿಟ್ಕೊಂಡ್ರೆ ಫಿನಿಶಿಂಗ್ ಟಚ್ ಕೊಡುತ್ತೆ. ಅಂದರೆ ಫೈನಲ್ ಟಚ್ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ಎಷ್ಟು ಮಸ್ತ್ ಕಾಣ್ಲಿಕ್ಕತ್ತಿತ್ತು ಅಂಥೇಳಿ. ಸೆಕೆಂಡ್ ಸ್ಟೆಪ್ ಹೇರ್ ಸ್ಟೈಲ್ ನೋಡ್ಕೊಳ್ಳೋಣ. ಸೆಕೆಂಡ್ ಸ್ಟೆಪ್ ಹೇರ್ ಸ್ಟೈಲ್ ಮಾಡುವಾಗೂ ಸೇಮ್ ಪ್ರೊಸೆಸ್ಸು. ಮತ್ತು ನಾನು ಕೂದಲನ್ನು ಸಿಕ್ಕೆ ಎಲ್ಲನೂ ಬಿಡಿಸ್ಕೊಂಡೆ. ಕೂದಲು ಬಿಡಿ ಬಿಡಿಯಾಗಿ ಇಟ್ಕೊಂಡು ನೀಟಾಗಿ ಮತ್ತೆ ಕೋಂಬಿಂಗ್ನ ಮಾಡಿಕೊಂಡು ಈ ರೀತಿ ಮಾಡಿದಾಗ ಎಲ್ಲೂ ಕೂಡ ಗಂಟು ಕಾಣಿಸ್ಲಿಲ್ಲ. ಆ ರೀತಿ ಮಾಡ್ಕೊಳ್ಳೋದಕ್ಕೆ ನನಗೆ ಭಾಳನೇ ಇಷ್ಟ. ಸೊ ಈ ಕಡೆ ಮತ್ತು ಆ ಕಡೆ ಒಂದಿಷ್ಟು ಹೇರ್ಸ್, ಕಿವಿ ಮೇಲಿನ ಒಂದಿಷ್ಟು ಹೇರ್ಸ್ಗಳನ್ನು ತಗೊಂಡು ರೋಲ್ ಮಾಡ್ಕೋಬೇಕು ಅಷ್ಟೇ. ಅಂದರೆ ರೊಟೇಟ್ ಮಾಡ್ತಾ ಮಾಡ್ತಾ ಅದು ಪೂರ್ತಿ ನಿಮಗೆ ಸಿಗುತ್ತೆ ರೋಲ್ ಆಗಿ. ಸೊ ಈ ರೀತಿ ಮಾಡಿದಾಗ ಇದಕ್ಕೆ ನಾನು ಅಪೋಸಿಟಾಗಿ ಟಿಕ್ ಕ್ಲಿಪ್ ಇರ್ತಾವಲ್ಲ, ಬ್ಲ್ಯಾಕ್ ಕಲರು, ಅದನ್ನು ನಾವು ಬಳಸಬೇಕು. ಹಾಗೆ ಇಲ್ಲಿ ಒಂದು ಶೋ ಆಗಿ ಒಂದು ಪಫನ್ನು ಯೂಸ್ ಮಾಡ್ಕೊಂಡಿನಿ, ಫ್ಲವರ್ ಪಫು. ಹೇರ್ಸ್ಗೆ ಈ ರೀತಿ ಒಂದು ಹೇರ್ ಲುಕ್ ಚೇಂಜ್ ಅಂತ ಅನಿಸುತ್ತೆ. ಹೇರ್ಸ್ಗೆ ಒಂದು ಲುಕ್ ಕೂಡ ಕೊಡುತ್ತೆ. ಈ ರೀತಿ ಒಂದು ಹೇರ್ ಸ್ಟೈಲಲ್ಲಿ ಈ ರೀತಿ ಫ್ಲವರ್ ಇಟ್ಕೊಂಡ್ರೆ ಮಿಡ್ಲಲ್ಲಿ. ಸೊ ಟಿಕ್ ಕ್ಲಿಪ್ಪನ್ನ ನಾನು ಅಪೋಸಿಟಾಗಿ ಹಾಕ್ಕೊಂಡಿನಿ. ಇವಾಗ ಇದನ್ನು ಹಾಕೊಂಡ್ಬಿಟ್ರೆ ಎಕ್ದಮ್ ಪರ್ಫೆಕ್ಟ್ ಲುಕ್ ಫಿನಿಶಿಂಗ್ ಕೊಡುತ್ತೆ. ಸೊ ಈ ರೀತಿ ಒಂದು ಹೇರ್ಸ್ ಎಕ್ಸಸರೀಸ್ ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಹೇರ್ ಸ್ಟೈಲ್ ಮಾಡುವಾಗ ಸಖತ್ ಹೆಲ್ಪ್ ಆಗುತ್ತೆ.
ಥರ್ಡ್ ಹೇರ್ ಸ್ಟೈಲ್ ಬಂದುಬಿಟ್ಟು ಮತ್ತೆ ನಾನು ಕೊಮ್ಮಿಂಗ್ನ ಮಾಡ್ಕೊಂಡಿನಿ. ಈಗ ಇದನ್ನು ನನಗೆ ಭಾಳ ಅಂದರೆ ಭಾಳ ಇಷ್ಟವಾದದ್ದು ಹೇರ್ ಸ್ಟೈಲು. ಫಟಾಫಟ್ ಅಂತ ಇದು ಹಾಕ್ಕೋಬೋದು, ಬಟ್ ಇದು ಜಾಸ್ತಿ ಅಂದರೆ ಇವಾಗ ನಾವು ಟ್ರಾವೆಲಿಂಗ್ ಮಾಡುವಾಗ ಸಖತ್ ಹೆಲ್ಪ್ ಆಗುತ್ತೆ. ಅಂದರೆ ಈಗ ನಾವು ಬೈಕ್ ಮೇಲೆಲ್ಲ ಹೋಗ್ತಿರ್ತೀವಲ್ಲ, ಆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಯಾಕಂತಂದರೆ ಕೂದಲು ಎಲ್ಲೂ ಕೂಡ ಗಾಳಿಗೆ ಸಿಕ್ಕಾಗಂಗಿಲ್ಲ, ಪೂರ ಪರ್ಫೆಕ್ಟಾಗಿ ಫಟಾಫಟ್ ಅಂತ ಹಾಕ್ಕೋಬೋದು. ಇವಾಗ ನೀವು ಜಡೆ ಅಂದರೆ ಪೋನಿಟೇಲ್ ಹಾಕ್ತಿರ್ತೀರಲ್ಲ, ಸೊ ಜಡೆ ಹೆಣ್ಣುವಾಗ ನಿಮಗೆ ಸ್ವಲ್ಪನೂ ಗಡಿಬಿಡಿಯಲ್ಲಿ ಹಾಕೋಕ್ಕಾಗಲ್ಲ, ಹಾಗೆ ಫಾಸ್ಟಾಗಿ ಅದು ನೀಟಾಗಿಯೂ ಆಗಂಗಿಲ್ಲ. ಅಂಥ ಟೈಮಲ್ಲಿ ಈ ಒಂದು ಟಿಪ್ಸನ್ನು ಯೂಸ್ ಮಾಡಿ, ಈ ಒಂದು ಹೇರ್ ಸ್ಟೈಲನ್ನು ಯೂಸ್ ಮಾಡಿ. ಒಂದು ರೀತಿ ಟಿಪ್ಸ್ ಇದು. ನೀವೀಗ ಬೈಕ್ ಮೇಲೆ ಹೋಗುವಾಗ ಈ ರೀತಿ ಹಾಕ್ಕೊಂಡ್ರೆ ಎಲ್ಲೂ ಕೂಡ ಕೂದಲು ಗಂಟಾಗೋದಿಲ್ಲ, ಸೇಫಾಗಿ ಹೋಗಿ ಸೇಫಾಗಿ ಬರ್ತೀವಿ. ಕೂದಲು ಒಂಚೂರು ಕೂಡ ಅಳಗಾಡಿರಲ್ಲ, ಹೆಂಗಿತ್ತು ಹಾಗೆ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಹೇರ್ ಸ್ಟೈಲನ್ನ ಡೆಫಿನೆಟಾಗಿ ಯೂಸ್ ಮಾಡಿ. ಆ ಒಂದು 2 ಹೇರ್ ಸ್ಟೈಲ್ ನಿಮ್ಗೆ ಇಷ್ಟ ಆಗದೇ ಇರ್ಬೋದು, ಬಟ್ ಈ ಹೇರ್ ಸ್ಟೈಲ್ ಮಾತ್ರ ಸಖತ್ ಇಷ್ಟ ಆಗುತ್ತೆ ಎಲ್ಲರಿಗೂ. ಎಲ್ಲೂ ಕೂಡ ಹೇರ್ಸು ಅಳಗಾಡೋದೇ ಇಲ್ಲ ಗಾಳಿಗೆ. ಹಾಗೆ ಇಲ್ಲಿ ನಾನು ಒಂದು 3 ರಬ್ಬರ್ ಬ್ಯಾಂಡ್ಸ್ನ ಯೂಸ್ ಮಾಡಿದ್ದೀನಿ, ಬಟ್ ಇನ್ನೊಂದು ರಬ್ಬರ್ ಬ್ಯಾಂಡ್ ಹಾಕಬೇಕು. ಅದನ್ನು ನನಗೆ ಅದೇ ಥರ ಸೇಮ್ ಯೆಲ್ಲೋ ಕಲರ್ ರಬ್ಬರ್ ಬ್ಯಾಂಡು ಸಿಗಲಿಲ್ಲ, ಸೊ ಅದಕ್ಕೋಸ್ಕರ ಸ್ಕಿಪ್ ಮಾಡಿದೆ. ಇನ್ನೊಂದು ಹಾಕಿಬಿಟ್ರಂದ್ರೆ ಪರ್ಫೆಕ್ಟು, ಎಲ್ಲೂ ಕೂಡ ನಿಮ್ಗೆ ಇದು ಆಗೋಲ್ಲ. ಜಡೆ ಹಾಕೋ ಬದಲು ಈ ರೀತಿ ಹಾಕ್ಕೊಳ್ಳಿ, ಇದು ಒಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ಒಂದು ಹೇರ್ ಸ್ಟೈಲ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.